ಮಕರ ಸಂಕ್ರಾಂತಿ ಎಂದರೇನು? ಮಕರ ಸಂಕ್ರಾಂತಿ ಸುಗ್ಗಿಯ ಹಬ್ಬ. ಇದು ಕೃತಜ್ಞತೆ, ಹೊಸ ಆರಂಭ ಮತ್ತು ಪ್ರಕೃತಿಯೊಂದಿಗೆ ಸಂಬಂಧವನ್ನು ಆಚರಿಸುವ ದಿನ. ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಅದು ಸೌರಚಕ್ರದ ಹೊಸ ಆರಂಭ, ಅತ್ಯಂತ ಶುಭ ಪರಿವರ್ತನೆ. ಕರ್ನಾಟಕ ಸಂಕ್ರಾಂತಿ, ಪಂಜಾಬ್ ಲೋರಿ, ತಮಿಳುನಾಡು ಪೊಂಗಲ್, ಅಸ್ಸಾಂ ಬಿಹು. ಸಂಸ್ಕೃತಿ ಬೇರೆ, ಸುಗ್ಗಿಯ ಆತ್ಮ ಒಂದೇ. ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬಕ್ಕಿಂತ ಹೆಚ್ಚಿನದು. ಇದು ಭೂಮಿಗೆ ಕೃತಜ್ಞತೆ, ಸೂರ್ಯನಿಗೆ ವಂದನೆ, ಮನೆ ಸ್ವಚ್ಛತೆ, ಸುಣ್ಣ ತೊಳೆಯುವುದು, ಬಾಗಿಲಿಗೆ ತೋರಣ ಮತ್ತು ಪ್ರವೇಶದ್ವಾರಕ್ಕೆ ರಂಗೋಲಿ. ಆಚರಣೆ ಮನೆ ಬಾಗಿಲಿಂದಲೇ ಪ್ರಾರಂಭ. ಸಂಕ್ರಾಂತಿಯ ವಿಶೇಷ ಆಹಾರ ಏಕೆ ಎಳ್ಳು ಬೆಲ್ಲ ಆಧಾರಿತ? ಚಳಿಗಾಲದಲ್ಲಿ ಎಳ್ಳು ಮತ್ತು ಬೆಲ್ಲ ದೇಹಕ್ಕೆ ಉಷ್ಣತೆ ಮತ್ತು ಪೋಷಣೆ ನೀಡುತ್ತವೆ. ಅದಕ್ಕೆ ಇವು ಸಂಕ್ರಾಂತಿಯ ಆತ್ಮ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂದರೆ ಸಿಹಿ ತಿನ್ನಿ, ಸಿಹಿಯಾಗಿ ಮಾತನಾಡಿ, ಸಾಮರಸ್ಯವನ್ನು ಹರಡಿ. ಜೀವನ ಪಾಠ 1 ತಿಂಡಿಯಲ್ಲಿ. ಸಂಕ್ರಾಂತಿಯ ಸಂಭ್ರಮ ಹೇಗೆ ವ್ಯಕ್ತವಾಗುತ್ತದೆ? ಗಾಳಿಪಟ, ಬೆಂಕಿ, ಜಾನಪದ ಗೀತೆ, ನೃತ್ಯ, ಕಿಚ್ಚು ಹೈಸೋಡು. ಮಂಡ್ಯ ಮೈಸೂರಿನ ವಿಶಿಷ್ಟ ಆಚರಣೆ. ಅಲಂಕೃತ ಜಾನುವಾರುಗಳು ಬೆಂಕಿಯ ಮೂಲಕ ನಡೆಯುತ್ತವೆ. ಸಮೃದ್ಧಿ ಮತ್ತು ರಕ್ಷಣೆಯ ನಂಬಿಕೆಯ ಸಂಕೇತ. ಮಕರ ಸಂಕ್ರಾಂತಿ ನಮಗೆ ಕೊಡುವ ಸಂದೇಶ ಏನು? ಭೂಮಿಗೆ ಗೌರವ, ರೈತನಿಗೆ ಗೌರವ, ಕೃತಜ್ಞತೆಯನ್ನು ಆಚರಿಸುವ ಮನಸ್ಸು. ಈ ಸಂಸ್ಕೃತಿ ನಿಮಗೆ ಹೆಮ್ಮೆ ತಂದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.